ತುಂಬ ಜನ ಅವ್ರ ITR ರಿಟರ್ನ್ಸ್ನ ಎವ್ರಿ ಇಯರ್ ಫೈಲ್ ಮಾಡೋದು ಕಾಮನ್. ಬಟ್ ಈ ITR ಫೈಲಿಂಗ್ ಹೇಗೆ ಶುರುವಾಯಿತು, ಯಾವಾಗ ಶುರುವಾಯಿತು ಅಂತ ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣ. 1860 ಬ್ರಿಟಿಷ್ ವೈಸ್ರಾಯ್ಸ್ ಕೌನ್ಸಿಲಲ್ಲಿ ಫೈನಾನ್ಸ್ ಮೆಂಬರ್ ಆಗಿದ್ದ ಸರ್ ಜೇಮ್ಸ್ ವಿಲ್ಸನ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಶುರುವಾಗೋಕೆ ಮೇನ್ ರೀಸನ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆದಮೇಲೆ ಬ್ರಿಟಿಷ್ ಗವರ್ನಮೆಂಟ್ ಟ್ರೆಷರಿ ಪೂರ್ತಿ ಖಾಲಿ ಆಗುತ್ತೆ ಆ್ಯಂಡ್ ಫಂಡ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಆವಾಗ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1860ನ ಜಾರಿಗೆ ತರ್ತಾರೆ. ಈ ಆ್ಯಕ್ಟ್ ಜಾರಿಗೆ ಬಂದಮೇಲೆ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದವರು, ಬಿಸ್ನೆಸ್ ಮಾಡ್ತಾ ಇದ್ದವರು ಇನ್ ಪರ್ಸನ್ ಅವರ ಲೋಕಲ್ ಟ್ಯಾಕ್ಸ್ ಆಫೀಸರ್ ಹತ್ರ ಹೋಗಿ ಅವ್ರ ಇನ್ಕಮ್ನ ಡಿಕ್ಲೇರ್ ಮಾಡ್ತಾ ಇರ್ತಾರೆ ಅಂಟಿಲ್ 1865. ಫ್ರಮ್ 1865 ಟು 1918 ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಎಷ್ಟೋ ಚೇಂಜಸ್ನ ಮಾಡ್ತಾರೆ ಆ್ಯಂಡ್ 1918 ಈ ಇನ್ಕಮ್ ಟ್ಯಾಕ್ಸ್ನ ಇನ್ನೂ ಇಂಪ್ರೂವೈಸ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕಮ್ನ ಕ್ಯಾಟಗರೈಸ್ ಮಾಡ್ತಾರೆ. ಬಟ್ ಅವಾಗ ಕೂಡ ಯಾವುದೇ ಆದಂಥ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಸ್ ಇರೋದಿಲ್ಲ. ಫೈನಲಿ ಇನ್ 1922 ದ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1922ನ ಜಾರಿಗೆ ತರ್ತಾರೆ ಆ್ಯಂಡ್ ದಿಸ್ ಆ್ಯಕ್ಟ್ ರೀಪ್ಲೇಸ್ಡ್ ಆಲ್ ದ ಅರ್ಲಿಯರ್ ರೂಲ್ಸ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಆನ್ಯುಯಲ್ ಫೈಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಶುರು ಮಾಡ್ತಾರೆ. 1922 ಆ್ಯಕ್ಟ್ ಬಂದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಟೇಕ್ ಕಂಟ್ರೋಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ for the first time companies, individual and other entities every year formally income tax returns ನ ಫೈಲ್ ಮಾಡಲೇಬೇಕಾಗತ್ತೆ. ಇದು ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫಾರ್ಮ್ಸ್ನ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆವಾಗ ಇನ್ ಪರ್ಸನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ ಹೋಗಿ ರಿಟರ್ನ್ಸ್ನ ಫೈಲ್ ಮಾಡ್ತಾ ಇರ್ತಾರೆ. ಇಲ್ಲಿವರೆಗೂ ಬಿಫೋರ್ ಇಂಡಿಪೆಂಡೆನ್ಸ್ ಆದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಗೌರ್ಮೆಂಟ್ಗೆ ಒಂದು ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್ ಲಾ ಬೇಕಾಗಿರುತ್ತೆ. ಆವಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನ ಜಾರಿ ಮಾಡ್ತಾರೆ. ಇದು 1st April 1962 ಇಂದ ಎಫೆಕ್ಟ್ಗೆ ಬರುತ್ತೆ ಆ್ಯಂಡ್ ದಿಸ್ ಇಸ್ ದ ಆ್ಯಕ್ಟ್ ಸ್ಟಿಲ್ ಇನ್ ಫೋರ್ಸ್ ವಿತ್ ಮೆನಿ ಅಮೆಂಡ್ಮೆಂಟ್ಸ್. ಈ ಆ್ಯಕ್ಟ್ನ 14 ಶೆಡ್ಯೂಲ್ಸ್ ಆ್ಯಂಡ್ 298 ಸೆಕ್ಷನ್ಸ್ ಇಂದ ಫಾರ್ಮ್ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ ITR ಫಾರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಫಾರ್ ಡಿಫ್ರೆಂಟ್ ಟ್ಯಾಕ್ಸ್ ಪೇಯರ್ಸ್. ಆನ್ಯುಯಲ್ ಡೆಡ್ಲೈನ್ಸ್ನ ಶುರು ಮಾಡ್ತಾರೆ ಆ್ಯಂಡ್ ಪ್ರತಿಯೊಬ್ಬ ಸ್ಯಾಲ್ರಿಡ್ ಪರ್ಸನ್ ಆ್ಯಂಡ್ ಕಂಪ್ನೀಸ್ಗೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಒಂದು ರಿಕ್ವೈರ್ಮೆಂಟ್ ಆಗುತ್ತೆ. ಫ್ರಮ್ 1962 ಟು 1980 ಇನ್ ಪರ್ಸನ್ಸ್ ಫಾರ್ಮ್ನ ಟ್ಯಾಕ್ಸ್ ಆಫೀಸಲ್ಲಿ ಸಬ್ಮಿಟ್ ಮಾಡ್ತಾನೆ ಬರ್ತಾರೆ ಆ್ಯಂಡ್ ಇನ್ 1972 ಪಾನ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಟು ಐಡೆಂಟಿಫೈ ದ ಟ್ಯಾಕ್ಸ್ ಪೇಯರ್ಸ್ ಆ್ಯಂಡ್ ಟು ಅವಾಯ್ಡ್ ದ ಡೂಪ್ಲಿಕೇಟ್ಸ್. ಇನ್ ಲೇಟ್ 90s IT ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟು ಮೇಂಟೈನ್ ದ ರೆಕಾರ್ಡ್ಸ್. ಆವಾಗ ಈ ಟ್ಯಾಕ್ಸ್ ಸಿಸ್ಟಮ್ನ ಮತ್ತು ಪ್ಯಾನ್ ಕಾರ್ಡ್ನ ಮಾಡರ್ನೈಸ್ ಮಾಡೋಕ್ಕೆ NSDL ಆ್ಯಂಡ್ UTI ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್ ಲಿಮಿಟೆಡ್ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಈವನ್ ನಾವು NSDL ಇಸ್ ದ ಮೇಂಟೈನಿಂಗ್ ದ ಪಾನ್ ಕಾರ್ಡ್ ಅಡ್ಮಿನಿಸ್ಟ್ರೇಷನ್. ಆ್ಯಂಡ್ ಇನ್ 2006 a revolution was started on e-filing. In July 2006 e-filing portal was launched by Income Tax Department. Initially e-filing ಆಪ್ಷನಲ್ ಆಗಿರುತ್ತೆ. ಫ್ರಮ್ 2013 e-filing was mandatory for individuals with income more than 5 lakh and for all the companies and firms. And in 2017 the government of India ಒಂದು ರೂಲ್ ಮಾಡ್ತಾರೆ to link Aadhaar and PAN card to have more transparency and to reduce duplicate PAN cards. And ಇದು ITR ಫೈಲಿಂಗ್ ಮಾಡುವಾಗ ವೆರಿಫೈ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಆಪ್ಷನಿಂದ ವೆರಿಫೈನ ಇನ್ಸ್ಟೆಂಟಾಗಿ ಮಾಡ್ಬೋದಾಗುತ್ತೆ. ಇಲ್ಲಿವರೆಗೂ ITR ಬಗ್ಗೆ ತಿಳ್ಕೊಂಡ್ರಿ, ITR ಹೇಗೆ ಶುರುವಾಯಿತು ಅಂತೆಲ್ಲ ತಿಳ್ಕೊಂಡ್ರಿ. ಈ ITR ಫೈಲಿಂಗ್ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಆ್ಯಂಡ್ ನಾವು ಯಾಕೆ ಈ ITR ಫೈಲಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.